ನೆಕ್ಸ್ಟ್ ನೀವೇನಾದ್ರು ಫಾಲೋವರ್ಸ್ ಜಾಸ್ತಿ ಮಾಡ್ಕೊಬೇಕಂತ ಇದ್ರೆ ಈ ಸ್ಟ್ರಾಟಜಿಸ್ನ ಫಾಲೋ ಮಾಡಿ. ವಿಡಿಯೋ ಮಾಡಿದ್ದಕ್ಕೂ ಯೂಸ್ ಇರುತ್ತೆ. ಒಂದೊಂದು ವಿಡಿಯೋಯಿಂದಾನೆ 100K ಬಂದ್ಬಿಡ್ತಾರೆ. ಅವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಯಾಕಪ್ಪ ಈ ವಿಡಿಯೋಸು ಮಿಲಿಯನ್ಸಲ್ಲಿ ಹೋಗೈತೆ. ಥರ್ಡ್ ಟ್ರಿಕ್ ಏನಂದರೆ, ಈ ವಿಡಿಯೋದಲ್ಲಿ ರಿಯಾಲಿಟಿ ಆಫ್ ಕಂಟೆಂಟ್ ಕ್ರಿಯೇಷನ್, ರಿಯಾಲಿಟಿ ಆಫ್ ಕಂಟೆಂಟ್ ಕ್ರಿಯೇಟರ್ಸ್ ನಾನು ಸೇರಿಸ್ಕೊಂಡು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ನೀವು ಯಾವುದೇ ಕ್ರಿಯೇಟರ್ನ ನೋಡಿ, ನಾವೆಲ್ಲರೂ ಚೇಸ್ ಮಾಡ್ತಿರೋದು ವ್ಯೂಸ್ನ, ಫಾಲೋವರ್ಸ್ನ. ಯಾಕಪ್ಪ ಅಂದರೆ ನಮಗೆ ಬ್ರ್ಯಾಂಡ್ಸ್ ನೋಡೋದೇ ಎಷ್ಟು ವ್ಯೂಸ್ ಬರ್ತಿದೆ, ಎಷ್ಟು ಫಾಲೋವರ್ಸ್ ಇದ್ದಾರೆ ಅಂತಲೇ ನೋಡೋದು. ಇದು ಬ್ರೂಟಲ್ ರಿಯಾಲಿಟಿ. ನೀವೊಬ್ಬ ಕ್ರಿಯೇಟರ್ ಆಗಿದ್ದರೆ ಎಲ್ಲರೂ ಫಾಲೋವರ್ಸ್ಗೆ ಮಾಡ್ತಿರ್ತಾರೆ, ಬಟ್ ನೀವು ಅದನ್ನೇ ಫುಲ್ ಬೇಸ್ಡ್ ಆಗೋಕ್ಕೆ ಒಂದು ವ್ಯಾಲ್ಯೂ ಪ್ರೊವೈಡ್ ಮಾಡಿ. ಆ ವ್ಯಾಲ್ಯೂ ನೋಡ್ಕೊಂಡು ಜನ ನಿಮಗೆ ಫಾಲೋ ಮಾಡೋದ್ರಿಂದ ನಿಮಗೆ ಬರುತ್ತೆ ಒಂದು ವ್ಯಾಲ್ಯೂ. ಸರಿನಾ? ಸುಮ್ಮನೆ ನೀವು ರ್ಯಾಂಡಮ್ ಆಗಿ, ನಾನು ತುಂಬ ಜನ ನೋಡಿದ್ದೀನಿ ಕನ್ನಡದಲ್ಲಿ ಹೋಗ್ಬಿಟ್ಟು ಅಂದರೆ ದುಡ್ಡು ಕೊಡೋದು, ಮನಿ ಕೌಂಟಿಂಗ್ ಮಾಡಿ ಅನ್ನೋದು, ಅದರಿಂದೆಲ್ಲ ಎಷ್ಟು ಜನ ಫಾಲೋವರ್ಸ್ ಬರ್ತಾರೆ ಗೊತ್ತಾ? ಒಂದೊಂದು ವೀಡಿಯೋಯಿಂದನೇ 100K ಬಂದುಬಿಡ್ತಾರೆ. ಅವಾಗ ನಿಮಗೆ ಕಂಟೆಂಟ್ ಕ್ರಿಯೇಷನ್ ಈಸಿ ಅನಿಸ್ಬಿಡುತ್ತೆ. ಇದು ಮಾಡೋದ್ರಿಂದ ತಪ್ಪೇನಿಲ್ಲಪ್ಪ, ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಅದೂ ಓಕೆ. ಬಟ್ ಏನಂದರೆ ಜಾಸ್ತಿ ನೀವು ವ್ಯಾಲ್ಯೂ ಬೇಸ್ಡ್ ಕಂಟೆಂಟ್ ಮಾಡಿ ಅದರಿಂದ ಯೂಸ್ ಮಾಡ್ಕೊಂಡು, ಇವಾಗ ಯಾರಾದರೂ ಒಬ್ಬನು ನೋಡ್ತಾನೆ ನನ್ನ ವೀಡಿಯೋ, ಇವಾಗ ನೀವೇ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ಇದನ್ನು ನಾನು ಏನೋ ಹೇಳ್ತೀನಿ, ಅದರಿಂದ ನಿಮಗೆ 0.1% ಆದರೂ ನಿಮಗೆ ಇಂಪ್ರೂವ್ನೆಸ್ ಇರಬೇಕು. ಅಂದರೆ ಏನೋ ತಿಳ್ಕೊಂಡಿದ್ದೀನಿ ಅನ್ನೋದಾದ್ರೂ ಫೀಲ್ ಬಂದರೆ, ಏನೋ ಬಿಡಪ್ಪ, ಅವಾಗ ನಾನು ಮಾಡಿದ್ದಕ್ಕೂ ಒಂದು ವೀಡಿಯೋ ಮಾಡಿದ್ದಕ್ಕೂ ಯೂಸ್ ಇರುತ್ತೆ. ಆ ಥರ ಕಂಟೆಂಟ್ ಕ್ರಿಯೇಟರ್ಸು ಮುಂದೆ ನೀವೇನಾದ್ರು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಬೇಕಂತ ಯೋಚನೆ ಮಾಡ್ತಿದ್ರೆ ಆ ಥರ ವೀಡಿಯೋಸ್ ಮಾಡಿ. ನನ್ನ ಪೇಜಲ್ಲೂ ನಾನು ಮಿನಿ ಲಾಗ್ ಎಲ್ಲ ಹಾಕ್ತೀನಿ, ಬಟ್ ಅದರಿಂದ ಏನು ಯೂಸ್ ಇಲ್ಲ. ನೀವು ನೋಡೋರಿಗೆ ಏನು ಯೂಸ್ ಇಲ್ಲ. ಬೇಕಾದ್ರೆ ನನ್ನ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ, ಆ ಥರ ಆಗುತ್ತೆ. ನೀವು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಭಾಳ ನೀವು ಬೇರೆಯವ್ರಿಗೆ ಏನು ಹೆಲ್ಪ್ ಆಗುತ್ತೆ, ಬೇರೆಯವ್ರು ಏನು ಯೂಸ್ ಮಾಡ್ಕೊಬೋದು ನಾನು ಹೇಳೋದ್ರಿಂದ ಅಂತ ಅದ್ರ ಬಗ್ಗೆ ಫೋಕಸ್ ಮಾಡಿ. ನೆಕ್ಸ್ಟ್ ನೀವೇನಾದ್ರು ಫಾಲೋವರ್ಸ್ ಜಾಸ್ತಿ ಮಾಡ್ಕೊಬೇಕಂತ ಇದ್ದರೆ ಈ ಸ್ಟ್ರಾಟಜಿಸ್ನ ಫಾಲೋ ಮಾಡಿ. ಏನು ಸ್ಟ್ರಾಟಜಿ ಅಂದರೆ, ಫಸ್ಟು ನಿಮಗೆ ಯಾವುದ್ರ ಬಗ್ಗೆ ನಾಲೆಜ್ ಇದೆ. ನೀವೇ ಅಂದ್ಕೊಳ್ರಿ ನಾಲೆಜ್ ಇದೆ. ನಾಲೆಜ್ದು ಮೀನಿಂಗ್ ಏನಂದರೆ, ಅಂದರೆ ನನ್ನ ಹತ್ರ ಏನೋ ನಾಲೆಜ್ ತಿಳ್ಕೊಂಡಿದ್ದೀನಲ್ಲ ಅದಲ್ಲ. ಇವಾಗ ನಾನೇನೋ ಒಂದು ಹೇಳ್ತೀನಿ, ನನಗೇನು ಬೇಜಾರೇ ಆಗೋಲ್ಲ, ಸುಸ್ತೇ ಆಗೋಲ್ಲ, ನನಗೊಂಥರ ಎಷ್ಟು ಮಾಡಿದ್ರು ನಾನು ಇದ್ಗಣಕ್ಕೆ ಬಂದು ಕೇಳಿದ್ರು ಹೇಳ್ತೀನಿ. ಆ ಥರ ನಿಮ್ಗೆ ಯಾವ ಟಾಪಿಕ್ ಮೇಲೆ ನಾಲೆಜ್ ಐತೆ ಫಸ್ಟ್ ನೀವು ಅನಾಲಿಸಿಸ್ ಮಾಡ್ಕೊಳ್ಳಿ. ಸರಿನಾ? ಅದಾದಮೇಲೆ ನೀವು ಆ ಟಾಪಿಕ್ ಮೇಲೆ ಯಾವ್ಯಾವ ಬೇರೆ ಕ್ರಿಯೇಟರ್, ಅದು ಕನ್ನಡ ಆಗಲಿ, ಹಿಂದಿ ಆಗಲಿ, ಇಂಗ್ಲೀಷ್ ಆಗಲಿ, ಆಲ್ರೆಡಿ ವೀಡಿಯೋಸ್ನ ಕ್ರಿಯೇಟ್ ಮಾಡಿದ್ದಾರೆ, ಅವ್ರ ಪೇಜಲ್ಲಿ ಹೋಗಿ ಮಿಲಿಯನ್ ಜಾಸ್ತಿ ವ್ಯೂಸ್ ಇರೋದ ಕಡೆ ನೋಡಿ, ಆ ವೀಡಿಯೋಸ್ನ ನೋಡಿ. ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಯಾಕಪ್ಪ ಈ ವೀಡಿಯೋಸು ಮಿಲಿಯನ್ಸಲ್ಲಿ ಹೋಗೈತೆ, ಯಾಕೆ ನಾನು ಮಾಡ್ತಿರೋ ವೀಡಿಯೋಸ್ ಹೋಗ್ತಿಲ್ಲ ಅಂತ ಅನಾಲಿಸಿಸ್ ಮಾಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ, ಇದು ಡಿಫ್ರೆನ್ಸ್. ನೀವು ಅದೇ ಕಂಟೆಂಟನ್ನು ನಿಮ್ಮ ಸ್ಟೈಲಲ್ಲಿ ಕಾಪಿ ಮಾಡಿದ್ರೂ ಓಕೆ, ನಿಮ್ಗೆ ಅದೇ ವ್ಯೂಸೇ ಬರುತ್ತೆ. ಏನು 100K 200K ಕಮ್ಮಿ ಬರ್ಬೋದು. ಇದು ಸೆಕೆಂಡ್ ಟ್ರಿಕ್. ಥರ್ಡ್ ಟ್ರಿಕ್ ಏನಂದರೆ, ನೀವು ರೀಲಲ್ಲಿ ಇನ್ಸೈಡ್ಸಿಗೆ ಹೋಗಿ ನಿಮ್ಮ ಎಂಗೇಜ್ಮೆಂಟ್, ನಿಮ್ಮ ವೀಡಿಯೋ ಯಾವ ಥರ ಪರ್ಫಾರ್ಮೆನ್ಸ್ ಆಗಿದೆ ಅಂತ ಅನಾಲಿಸಿಸ್ ಮಾಡಿ. ಫಾರ್ ಎಕ್ಸಾಂಪಲ್, ಒಂದು ವೀಡಿಯೋ ಬಿಟ್ಟಿದ್ದೀರಾ, ಆ ವೀಡಿಯೋಲಿ ಇನ್ಸೈಡ್ಸ್ಗೆ ಹೋದಾಗ ನಾನು ಹಳೆ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ, ಅದರಲ್ಲಿದೆ ನೋಡಿ, ಬಟ್ ಈ ವೀಡಿಯೋಸನ್ನು ಹೇಳ್ತೀನಿ ಕೇಳಿ. ಇನ್ಸೈಡ್ಸ್ಗೆ ಹೋದಾಗ ನಿಮಗಲ್ಲಿ ರಿಟೆನ್ಷನ್ ರೇಟ್ ಅಂತ ಬರುತ್ತೆ. ಅಂದರೆ ನಿಮ್ಮ ವೀಡಿಯೋದಲ್ಲಿ ಯಾವ ಸೆಕೆಂಡಿಗೆ ಪೀಪಲ್ ನಿಮ್ಮ ವೀಡಿಯೋನ ಸ್ಕಿಪ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಅರ್ಥ ಆಯ್ತಾ? ಇವಾಗ ನೀವು ಒಂದು ವೀಡಿಯೋ ಬಿಡ್ತೀರಾ, ಅದನ್ನು ವ್ಯೂವರು ನೋಡೋನು ಸ್ಕಿಪ್ ಮಾಡಿದ್ದಾನೆ ಯಾವಾಗ ಅಂತ ಕೊಡ್ತಾರೆ. ಅಂದರೆ ಜಾಸ್ತಿ ಜನ ಯಾವಾಗ ಸ್ಕಿಪ್ ಮಾಡಿದ್ದಾರೆ ಅಂತ. ನಿಮಗೊಂದು ಐಡಿಯಾ ಬರುತ್ತೆ. ನಾನು ಏನು ಹೇಳ್ಬೇಕಾದ್ರೆ ಸ್ಕಿಪ್ ಮಾಡಿದ್ದಾರೆ, ಅದು ನಾನು ಹೇಳ್ಬಾರ್ದು ನೆಕ್ಸ್ಟ್ ವೀಡಿಯೋದಿಂದ ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಇದಾದಮೇಲೆ ಸ್ಕಿಪ್ ರೇಟ್ ಅಂತ ಒಂದು ಬರುತ್ತೆ. ಸ್ಕಿಪ್ ರೇಟ್ ಅಂದರೆ ಅದು ಎಷ್ಟು ಜನ ನಿಮ್ಮ ವೀಡಿಯೋಸ್ನ ಪಟ್ಟನಾಗಿ ಎತ್ತಿದ್ದಾರೆ ಅಂತ. ಸ್ಕಿಪ್ ರೇಟ್ ಎಷ್ಟು ಕಮ್ಮಿ ಇರುತ್ತೋ ಅದಕ್ಕಿಂತ ಜಾಸ್ತಿ ವ್ಯೂಸ್ ನಿಮಗೆ ಬರುತ್ತೆ. ಇದೊಂದು ರಿಟೆನ್ಷನ್, ಸ್ಕಿಪ್ ರೇಟ್, ಇವೆರಡನ್ನು ನೋಡಿದಾದ್ಮೇಲೆ ಯಾವ ವೀಡಿಯೋಸಲ್ಲಿ ನಿಮಗೆ ಆ ಒಂದೇ ವಿಡಿಯೋ ಪರ್ಟಿಕ್ಯುಲರ್ಗೆ ಫಾಲೋವರ್ಸ್ ಬಂದಿದ್ದಾರೆ ಅಂತ ನೋಡಿ. ಫಾರ್ ಎಕ್ಸಾಂಪಲ್, ಈಗ ಎಕ್ಸ್ ವಿಡಿಯೋಗೆ ನಿಮಗೆ ಫಾಲೋವರ್ಸ್ ಬಂದಿದ್ದಾರೆ, ಬಿಸ್ನೆಸ್ ಕಂಟೆಂಟ್ ಮಾಡ್ತೀರಾ, ಫಾಲೋವರ್ಸ್ ಜಾಸ್ತಿ ಬಂದಿದ್ದಾರೆ, ಲಾಗ್ ಮಾಡಿರ್ತೀರ, ಫಾಲೋವರ್ಸ್ ಜಾಸ್ತಿ ಬಂದಿದ್ದಾರೆ, ಇನ್ನೇನೋ ಮಾಡಿರ್ತಾರೆ, ಫಾಲೋವರ್ಸ್ ಜಾಸ್ತಿ ಬಂದಿದ್ದಾರೆ. ಆ ಮೂರನ್ನು ಕಂಪೇರ್ ಮಾಡಿ ಯಾವ ವೀಡಿಯೋದಾಗೆ ಜಾಸ್ತಿ ಜನ ಫಾಲೋವರ್ಸ್ ಬಂದಿರ್ತಾರೋ ನೆಕ್ಸ್ಟ್ ವೀಡಿಯೋನೇ ನೀವು ಆ ಕಂಟೆಂಟ್ ರಿಲೇಟೆಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಲಾಗಿಗೆ 300 ಜನ ಬಂದಿರ್ತಾರೆ, ನೀವು ಬಿಸ್ನೆಸ್ ಕಂಟೆಂಟ್ ಏನೋ ಮಾಡಿರ್ತೀರ, 3000 ಜನ ಬಂದಿರ್ತಾರೆ. ನೆಕ್ಸ್ಟ್ ಸೆಕೆಂಡೇ ನೀವು ನೆಕ್ಸ್ಟ್ ದಿನವೇ ಬಿಸ್ನೆಸ್ ರಿಲೇಟೆಡ್ ಕಂಟೆಂಟ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಫಾಲೋ ಮಾಡಿರ್ತಾರಲ್ಲ, ಫಸ್ಟು ನೀವು ಹಾಕೋ ವೀಡಿಯೋ ಅವ್ರ ಫೀಡಿಗೆ ಹೋಗುತ್ತೆ. ಅವ್ರ ಫೀಡಿಗೆ ಹೋಗಿ ಅವ್ರು ಲೈಕ್ ಮಾಡಿದ್ಮೇಲೆ ಬೇರೆ ನಾನ್ ಫಾಲೋವರ್ಸಿಗೆ ಹೋಗುತ್ತೆ. ಈಸಿಯಾಗಿ ಅರ್ಥ ಆಯ್ತಾ? ನೀವು ಫಾಲೋವರ್ಸ್ ಯಾರು ಮಾಡಿರ್ತಾರೋ ಅವ್ರ ಫೀಡಿಗೆ ಹೋಗುತ್ತೆ, ಅವ್ರು ಲೈಕ್ ಮಾಡಿದ್ರೆ ನಾನ್ ಫಾಲೋವರ್ಸಿಗೆ ಜಾಸ್ತಿ ಹೋಗುತ್ತೆ. ಅವರೇ ಸ್ಕಿಪ್ ಮಾಡಿಬಿಟ್ರೆ ನಿಮ್ಮ ವೀಡಿಯೋ ವ್ಯೂಸ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಈ ಸ್ಟ್ರಾಟಜೀಸ್ನೆಲ್ಲ ಅನಾಲಿಸಿಸ್ ಮಾಡಿ. ಇದಕ್ಕಿನ್ನೂ ಎಷ್ಟು ಒಳ್ಳೊಳ್ಳೆ ಸ್ಟ್ರಾಟಜೀಸು ನಾನು ಸ್ಟಾರ್ಟಿಂಗ್ ವೀಡಿಯೋಸ್ದೆಲ್ಲ ಹೇಳಿದ್ದೀನಿ, ಅಲ್ಲೋಗಿ ನೋಡಿ. ನಿಮ್ಗೇನಾದ್ರು ಡೌಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಪ್ರಾಪರಾಗಿ ನಿಮ್ಮ ಅಕೌಂಟ್ನ ಅನಾಲಿಸಿಸ್ ಮಾಡಿ ನಾನು ನಿಮಗೆ ರಿವ್ಯೂ ಕೊಡ್ತೀನಿ. ಥ್ಯಾಂಕ್ ಯು.